ಪ್ರೈಸ್ ದಿ ಲಾರ್ಡ್. ಆದಿಕಾಂಡ ಅಧ್ಯಾಯ 15 ವಚನ 6ರಲ್ಲಿ ದೇವರ ವಾಕ್ಯವನ್ನ ನಾವು ಓದುವಾಗ ದೇವರ ವಾಕ್ಯ ನಮಗೆ ತಿಳಿಸುತ್ತದೆ, ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟನು, ಅವನ ವಿಶ್ವಾಸವನ್ನ ನೋಡಿ ದೇವರು ಇದೇ ನನ್ನ ಮತ್ತು ಅಬ್ರಹಾಮನ ಸಂಬಂಧ ಸರಿಯಾದದ್ದು ಎಂಬುದಾಗಿ ಪರಿಗಣಿಸಿದರು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಯಾವಾಗ ದೇವರಲ್ಲಿ ವಿಶ್ವಾಸವಿಡುತ್ತೇವೋ, ನಂಬಿಕೆ ಇಡುತ್ತೇವೋ, ಆಗ ದೇವರು ನಮ್ಮ ನಂಬಿಕೆಯನ್ನ, ನಮ್ಮ ವಿಶ್ವಾಸವನ್ನೇ ಸರಿಯಾದ ಸಂಬಂಧ ಎಂಬುದಾಗಿ ಪರಿಗಣಿಸುವಂತ ದೇವರು. ಆದ್ದರಿಂದ ನಾವು ದೇವರೊಂದಿಗಿನ ಸಂಬಂಧವನ್ನ ಯಾವ ರೀತಿಯಾಗಿ ನಾವು ಅದನ್ನ ಒಂದು ಸತ್ಸಂಬಂಧವಾಗಿ ಮಾರ್ಪಡಿಸಿಕೊಳ್ಳಬಹುದು ಎಂಬುದಾಗಿ ನಾವು ಯೋಚಿಸುವಾಗ, ನಾವು ದೇವರ ಮೇಲೆ ಇಡುವಂತ ನಂಬಿಕೆ, ವಿಶ್ವಾಸ, ಆ ವಿಶ್ವಾಸವನ್ನು ನೋಡುವಂತ ದೇವರು, ನಾನು ಎಂತ ದ್ರೋಹಿ ಆಗಿದ್ದರು, ಕಡುಪಾಪಿ ಆಗಿದ್ದರು, ನನ್ನಲ್ಲಿ ಎಂತ ಕೆಟ್ಟತನ ಇದ್ದರು, ಎಂತ ಹೊಲಸಾದ ಪಾಪಗಳಿದ್ದರೂ ನಾನು ದೇವರ ಮೇಲೆ ಇಟ್ಟಿರುವ ಆ ವಿಶ್ವಾಸದ ನಿಮಿತ್ತ, ಆ ನಂಬಿಕೆಯ ನಿಮಿತ್ತ ನನ್ನನ್ನ ಅವರ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ಮತ್ತೆ ನಾನು ಆ ಪಾಪದಲ್ಲಿ ಬೀಳದಂತೆ, ಆ ಒಂದು ಬಂಧನದಲ್ಲಿ ಸಿಲುಕಿಕೊಳ್ಳದಂತೆ ನನ್ನನ್ನ ಅವರ ಸಂಬಂಧದಲ್ಲಿ ಒಂದಾಗಿಸಿಕೊಳ್ಳುತ್ತಾರೆ. ಯಾರೆಲ್ಲ ದೇವರ ಸಂಬಂಧಕ್ಕೆ ಒಳಗಾಗುತ್ತಾರೋ ಅವರ ಜೀವಿತಗಳು ಮಾರ್ಪಡುತ್ತವೆ, ಅವರ ಜೀವಿತಗಳು ಹೊಸದಾಗಿ ಮಾರ್ಪಡುತ್ತವೆ. ಆದ್ದರಿಂದ 2 ಕೊರಿಂಥಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 7ನೇ ವಚನದಲ್ಲಿ 17ನೇ ವಚನದಲ್ಲಿ ದೇವರು ಹೇಳ್ತಾರೆ, ಯಾರೆಲ್ಲ ಯೇಸು ಕ್ರಿಸ್ತರೊಡನೆ ಒಂದಾಗುತ್ತಾರೋ ಅವರು ನೂತನ ಸೃಷ್ಟಿಗಳಾಗಿ ಮಾರ್ಪಡುತ್ತಾರೆ. ಹಳೆಯದೆಲ್ಲ ಅಳಿದು ಹೋಗುತ್ತದೆ, ಹೊಸದಿದ ಜನ್ಮ ತಳೆಯುತ್ತದೆ ಎಂಬುದಾಗಿ. ಯಾವಾಗ ದೇವರಲ್ಲಿ ನಾವು ವಿಶ್ವಾಸವಿಡುತ್ತೇವೋ, ನನ್ನ ದೇವರಿಂದ ಅಸಾಧ್ಯವಾದಂತ ಕಾರ್ಯಗಳು ಒಂದೂ ಇಲ್ಲ ಎಂಬುದಾಗಿ ನಂಬಿ, ನಾನು ಯಾವಾಗ ನನ್ನನ್ನ ನಾನು ಬಿಟ್ಟುಕೊಟ್ಟು ಇನ್ನು ಮುಂದೆ ನನ್ನ ದೇವರ ವಾಕ್ಯದಂತೆ, ದೇವರ ನುಡಿಯಂತೆ ನಾನು ಜೀವಿಸ್ತೇನೆ ಎಂಬುದಾಗಿ ನಾನು ನನ್ನನ್ನೇ ದೇವರಿಗೆ ಒಪ್ಪಿಸಿಕೊಡುತ್ತೇನೋ, ಅವರಲ್ಲಿ ಭರವಸೆ ಇಡುತ್ತೇನೋ, ಅವರಲ್ಲಿ ನಂಬಿಕೆ ಇಡುತ್ತೇನೋ, ಆಗ ದೇವರು ನನ್ನನ್ನ ಅವರ ಮಗಳನ್ನಾಗಿ, ಮಗನನ್ನಾಗಿ ಮಾರ್ಪಡಿಸಿಕೊಳ್ಳುವಂತ ದೇವರು. ಆದ್ದರಿಂದ ನಮ್ಮ ಜೀವಿತದಲ್ಲಿ ನಾವು ಏನೇ ಕಾರ್ಯಗಳನ್ನು ಮಾಡಿ ದೇವರಿಂದ ದೂರವಿದ್ದರೆ, ಈ ಸಮಯದಲ್ಲಿ ನಮ್ಮ ಎಲ್ಲಾ ಪರಿಸ್ಥಿತಿಗಳನ್ನ ದೇವರಿಗೆ ಒಪ್ಪಿಸಿಕೊಡುತ್ತಾ, ಯೇಸುವೆ ಇಲ್ಲಿಯವರೆಗೂ ನಾನು ಏನ್ ಮಾಡಿದ್ದೆ, ನಾನು ಹೇಗಿದ್ದೆ ಯೇಸುವೆ, ಅದರ ಅರಿವು ಇಲ್ಲದೆ ಇನ್ನು ಮುಂದೆ ಆ ಕಾರ್ಯಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಿಮ್ಮ ಜೊತೆಯಲ್ಲಿ ನಿಮ್ಮ ಮಗನಾಗಿ, ನಿಮ್ಮ ಮಗಳಾಗಿ ಮಾಡುವಂತ ಕೃಪೆಯನ್ನು ಅನುಗ್ರಹಿಸಿರಿ. ನಿಮ್ಮ ಪ್ರೀತಿಯನ್ನ ನಮಗೆ ಉಣಬಡಿಸಿರಿ. ನನ್ನಲ್ಲಿ ವಿಶ್ವಾಸವನ್ನ ಹೆಚ್ಚಿಸಿರಿ. ವಿಶ್ವಾಸ ಉಳ್ಳಂತ ಮಗಳಾಗಿ, ಮಗನಾಗಿ ನಾನು ಮಾರ್ಪಟ್ಟು ನಿಮ್ಮ ಸಂಬಂಧಕ್ಕೆ ನಾನು ಒಳಗಾಗುವಂತೆ ನನ್ನನ್ನು ಅಭಿಷೇಕ ಮಾಡಿರಿ ಯೇಸುವೆ. ಯಾರೆಲ್ಲ ಕೈ ಬಿಟ್ಟರು, ನೀವು ನನ್ನನ್ನು ಕೈ ಬಿಡದಂತ ದೇವರಾಗಿದ್ದೀರಿ. ನನ್ನನ್ನು ನಿನ್ನ ಪ್ರೀತಿಯ ಆ ಕೃಪೆಯಲ್ಲಿ ತುಂಬಿಸು ಎಂಬುದಾಗಿ ನಾವು ಪ್ರತಿದಿನ ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಆ ದೇವರೊಂದಿಗೆ ಪ್ರಾರ್ಥಿಸುತ್ತಾ, ಜೀವಿಸುತ್ತಾ ಬಾಳುವಂತ ಅನುಗ್ರಹ, ಅಭಿಷೇಕವನ್ನ ದೇವರು ತಮ್ಮ ಆತ್ಮರ ಮುಖಾಂತರ ನಮಗೆ ಕರುಣಿಸಲಿ ಎಂದು ಆ ದೇವರಿಗಾಗಿ, ಆ ಯೇಸುವಿಗಾಗಿ ದಾಹಗೊಳ್ಳುತ್ತಾ, ಯೇಸುವೆ ನಮ್ಮನ್ನ ನೂತನ ಸೃಷ್ಟಿಗಳನ್ನಾಗಿ ಮಾರ್ಪಡಿಸಿರಿ. ಹಳೆಯದೆಲ್ಲ ಅಳಿದು ಹೋಗಲಿ, ಹೊಸದು ನಮ್ಮಲ್ಲಿ ಜನ್ಮ ತಾಳಲಿ ಎಂಬುದಾಗಿ ದೇವರಿಗೆ ಸಮರ್ಪಿಸಿಕೊಡುತ್ತಾ, ಅಬ್ರಹಾಮನು ದೇವರಲ್ಲಿ ವಿಶ್ವಾಸವಿಟ್ಟು ಅವರ ಸಂಬಂಧ ಗಟ್ಟಿ ಮಾಡಿಕೊಂಡ ಹಾಗೆ ನಾವು ಕೂಡ ದೇವರಲ್ಲಿ ನಂಬಿಕೆ ಇಡುವಾಗ, ಯೇಸು ಸ್ವಾಮಿ ಕೂಡ ನನ್ನ ಮತ್ತು ನನ್ನ ಮಗಳ, ನನ್ನ ಮತ್ತು ನನ್ನ ಮಗನ ಸಂಬಂಧ ಇದೇ ಸರಿಯಾದದ್ದು ಎಂಬುದಾಗಿ ಪರಿಗಣಿಸಿ ನಮ್ಮನ್ನ ಅನುಗ್ರಹಿಸಿ ಆಶೀರ್ವದಿಸಿ ನಮ್ಮನ್ನ ಮೇಲಕ್ಕೆತ್ತುವಂತ ದೇವರಾಗಿದ್ದಾರೆ. ಆದ್ದರಿಂದ ಆ ದೇವರಲ್ಲಿ ಭರವಸೆ ಇಡುತ್ತಾ, ನಂಬಿಕೆ ಇಡುತ್ತಾ, ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದಿ ಲಾರ್ಡ್.